ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್. ಇದೇ ಮಾರ್ಚ್ 1ರಿಂದ ಇಡೀ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ 8 ಹೊಸ ರೂಲ್ಸ್ಗಳು ಜಾರಿ. ಪ್ರತಿ ತಿಂಗಳ ಮೊದಲ ದಿನದಂದು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಾಕಷ್ಟು ನಿಯಮಗಳು ಬದಲಾಗುತ್ತವೆ ಹಾಗೂ ಸಾರ್ವಜನಿಕರ ಜೀವನದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮ ಉಂಟು ಮಾಡುವಂಥ ಅನೇಕ ಬದಲಾವಣೆಗಳನ್ನು ಕೂಡ ಜಾರಿಗೆ ತರುತ್ತವೆ. ಈಗ ಇದೇ ಮಾದರಿಯಲ್ಲಿ ಈಗ ಮಾರ್ಚ್ 1ರಿಂದ ಸಾರ್ವಜನಿಕರಿಗೆ 8 ಬಗೆಯ ಹೊಸ ನಿಯಮಗಳು ಜಾರಿಗೆ ತರಲಾಗ್ತಿದ್ದು, ಮನೆಯಲ್ಲಿ LPG ಗ್ಯಾಸ್ ಬಳಸುವ ಪ್ರತಿಯೊಬ್ಬ ಗ್ರಾಹಕರಿಗೂ, ಮೊಬೈಲ್ ಫೋನ್ ಬಳಕೆದಾರರಿಗೂ ಹಾಗೂ ಬ್ಯಾಂಕ್ ಖಾತೆ ಇರುವವರಿಗೂ ಮತ್ತು ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ, ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಎಲ್ಲ ಜನರಿಗೂ ಸೇರಿದಂತೆ ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ. ಬನ್ನಿ, ನೀವು ಕೂಡ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಬದಲಾಗುತ್ತಿರುವ ಹಾಗೂ ಜಾರಿಗೆ ಬರುತ್ತಿರುವ ಹೊಸ 8 ನಿಯಮಗಳು ಏನು ಅನ್ನುವುದನ್ನು ತಿಳಿದುಕೊಳ್ಳುವ ಮೊದಲು ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೊಸ ಹಣಕಾಸು ವರ್ಷ ಆರಂಭಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಂತೆ ಭಾರತ ಸರ್ಕಾರವು ಮಾರ್ಚ್ 1, 2026ರಿಂದ ಜಾರಿಗೆ ಬರುವಂತೆ ದೇಶದ ಆರ್ಥಿಕ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರುತ್ತಿದೆ. ಆದಾಯ ತೆರಿಗೆಯಿಂದ ಹಿಡಿದು ಆರೋಗ್ಯ ಕ್ಷೇತ್ರದವರೆಗೆ ಪ್ರಮುಖ ಸುಧಾರಣೆಗಳನ್ನು ಈ ಹೊಸ ನಿಯಮಗಳು ಒಳಗೊಂಡಿವೆ. ಮಾರ್ಚ್ 1ರಿಂದ ಬದಲಾಗಲಿದೆ ಈ 8 ಪ್ರಮುಖ ನಿಯಮಗಳು. ಆದಾಯ ತೆರಿಗೆ ನಿಯಮಗಳಲ್ಲಿ ಸರಳೀಕರಣ. 2026ರ ಹೊಸ ಆದಾಯ ತೆರಿಗೆ ನಿಯಮಗಳು ಈಗಿರುವ ಹಳೆಯ ಮತ್ತು ಗೊಂದಲಮಯ ನಿಬಂಧನೆಗಳನ್ನು ತೆಗೆದುಹಾಕಲಿವೆ. ಹೊಸ ITR ಫಾರ್ಮ್ಗಳು. ತೆರಿಗೆ ಸಲ್ಲಿಕೆಯನ್ನು ಸುಲಭಗೊಳಿಸಲು ಹೊಸ ನಮೂನೆಗಳನ್ನು ಪರಿಚಯಿಸಲಾಗುತ್ತಿದೆ. ಡಿಜಿಟಲ್ ವೇಗ. ಸ್ವಯಂಚಾಲಿತ ಪರಿಶೀಲನೆ ಮತ್ತು ಮೊದಲೇ ಭರ್ತಿ ಮಾಡಿದ ಮಾಹಿತಿ ಇರುವುದರಿಂದ ತೆರಿಗೆ ಸಲ್ಲಿಕೆ ಇನ್ಮುಂದೆ ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ನಡೆಯಲಿದೆ. 2ನೇದು, GST ಪಾಲನೆ ಈಗ ಇನ್ನಷ್ಟು ಕಠಿಣ. GST ವಂಚನೆ ತಡೆಗಟ್ಟಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಸ್ವಯಂಚಾಲಿತ ಎಚ್ಚರಿಕೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯುವಲ್ಲಿ ಅಥವಾ ಇನ್ವಾಯ್ಸ್ಗಳಲ್ಲಿ ವ್ಯತ್ಯಾಸ ಕಂಡುಬಂದರೆ ತಕ್ಷಣವೇ ಆನ್ಲೈನ್ ಮೂಲಕ ಎಚ್ಚರಿಕೆ ಮತ್ತು ದಂಡ ವಿಧಿಸಲಾಗುತ್ತದೆ. ಡೆಡ್ಲೈನ್ ಎಚ್ಚರಿಕೆ. ಮಾರ್ಚ್ 31ರ ಒಳಗಾಗಿ ಎಕ್ಸ್ಪೋರ್ಟ್ಗಳು ಮತ್ತು ಕಾಂಪೋಸಿಷನ್ ಸ್ಕೀಮ್ ಆಯ್ಕೆ ಮಾಡುವವರು ಅಗತ್ಯ ದಾಖಲೆ ಸಲ್ಲಿಸುವುದು ಕಡ್ಡಾಯ. 3ನೇದು, ಕಾರ್ಮಿಕ ಕಾನೂನು ತಿದ್ದುಪಡಿ. ಕಾರ್ಮಿಕ ಮತ್ತು ಮಾಲೀಕರ ನಡುವಿನ ಸಂಬಂಧವನ್ನು ಸುಧಾರಿಸಲು ಹೊಸ ಕೈಗಾರಿಕಾ ಸಂಬಂಧಗಳ ಚೌಕಟ್ಟನ್ನು ಜಾರಿಗೆ ತರಲಾಗುತ್ತಿದೆ. ಇದು ವಿವಾದಗಳ ಶೀಘ್ರ ಇತ್ಯರ್ಥ ಮತ್ತು ಕೆಲಸದ ಸ್ಥಳದಲ್ಲಿ ಉತ್ತಮ ಆಡಳಿತಕ್ಕೆ ಒತ್ತು ನೀಡಲಿದೆ. 5ನೇದು, ವಿದೇಶಿ ಪ್ರವಾಸ ಮತ್ತು ಕಸ್ಟಮ್ಸ್ ಡ್ಯೂಟಿ. ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ. ವಿದೇಶದಿಂದ ಬರುವಾಗ ತರಬಹುದಾದ ಸುಂಕರಹಿತ ಲಗೇಜ್ ಮಿತಿಯನ್ನು ಹೆಚ್ಚಿಸಲಾಗಿದೆ. ಚಿನ್ನಾಭರಣಗಳನ್ನು ತರುವ ನಿಯಮಗಳನ್ನು ಸರಳೀಕರಿಸಲಾಗಿದ್ದು, ಜಾಗತಿಕ ಮಾನದಂಡಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡಲಾಗಿದೆ. 5ನೇದು, ಆರೋಗ್ಯ ಮತ್ತು ಔಷಧ ಕ್ಷೇತ್ರದಲ್ಲಿ ಸುಧಾರಣೆ. ಹೊಸ ಔಷಧಿಗಳ ಮಾರುಕಟ್ಟೆ ಪ್ರವೇಶವನ್ನು ವೇಗಗೊಳಿಸಲು ಅನುಮೋದನೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಾಗಿದೆ. ಕ್ಲಿನಿಕಲ್ ಪ್ರಯೋಗಗಳ ನಿಯಮಗಳನ್ನು ಸರಳೀಕರಿಸುವ ಮೂಲಕ ಔಷಧ ಕ್ಷೇತ್ರದಲ್ಲಿ ಹೆಚ್ಚಿನ ಹೂಡಿಕೆಯನ್ನು ಆಕರ್ಷಿಸಲು ಸರ್ಕಾರ ಮುಂದಾಗಿದೆ. 6ನೇದು, ಪರಿಸರ ಮತ್ತು ತ್ಯಾಜ್ಯ ನಿರ್ವಹಣೆ. ನಗರೀಕರಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತ್ಯಾಜ್ಯ ನಿರ್ವಹಣೆಯ ನಿಯಮಗಳನ್ನು ವಿಸ್ತರಿಸಲಾಗಿದೆ. ದೊಡ್ಡ ವಸತಿ ಸಂಕೀರ್ಣಗಳು ಮತ್ತು ವಾಣಿಜ್ಯ ಕಟ್ಟಡಗಳು ಈಗ ಬೃಹತ್ ತ್ಯಾಜ್ಯ ಉತ್ಪಾದಕರು ಎಂಬ ವರ್ಗಕ್ಕೆ ಸೇರಲಿದ್ದು, ಕಟ್ಟುನಿಟ್ಟಾದ ಪರಿಸರ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. 7ನೇದು, ಡಿಜಿಟಲ್ ತೆರಿಗೆ ವ್ಯವಸ್ಥೆ ಮತ್ತು ಆಧುನೀಕರಣ. ಕೃತಕ ಬುದ್ಧಿಮತ್ತೆ ಮತ್ತು ಕೇಂದ್ರೀಕೃತ ಡೇಟಾಬೇಸ್ ತೆರಿಗೆ ಬಳಸಿ ತೆರಿಗೆ ಪಾವತಿಯನ್ನು ಮೇಲ್ವಿಚಾರಣೆ ಮಾಡಲಾಗುತ್ತದೆ. ಇದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವುದಲ್ಲದೆ ಪಾರದರ್ಶಕತೆಯನ್ನು ಹೆಚ್ಚಿಸಲಿದೆ. 8ನೇದು, LPG ಸಿಲಿಂಡರ್ ಬೆಲೆ. ಪ್ರತಿ ತಿಂಗಳಂತೆ ಮಾರ್ಚ್ 1ರಂದು ತೈಲ ಮಾರುಕಟ್ಟೆ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಬೆಲೆಗಳನ್ನು ಪರಿಷ್ಕರಿಸಲಿವೆ. ಈ ಬಾರಿ ಗೃಹ ಬಳಕೆಯ ಅಥವಾ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಈ ಎಲ್ಲ ಬದಲಾವಣೆಗಳು ಭಾರತವನ್ನು ಡಿಜಿಟಲ್ ಮತ್ತು ಪಾರದರ್ಶಕ ಆಡಳಿತದತ್ತ ಕೊಂಡೊಯ್ಯುವ ಗುರಿಯನ್ನು ಹೊಂದಿವೆ. ಸಾರ್ವಜನಿಕರು ಮತ್ತು ಉದ್ಯಮಿಗಳು ಈ ಹೊಸ ಬದಲಾವಣೆಗಳಿಗೆ ತಕ್ಕಂತೆ ಸಿದ್ಧರಾಗುವುದು ಅವಶ್ಯಕ.